ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸುಸ್ವಾಗತ. ಇವತ್ತು ನಾನು ಹೆಸರುಬೇಳೆ ಹಲ್ವಾ ಮಾಡ್ತಾಯಿದ್ದೀನಿ. ಬನ್ನಿ ಆ ರೆಸಿಪಿ ನೋಡೋಣ. ನಾನಿಲ್ಲಿ 1 ಕಪ್ನಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಅದನ್ನು ಒಂದು 4 ಗಂಟೆ ನೆನೆಯೋದಕ್ಕೆ ಇಟ್ಟಿದ್ದೆ. ಈಗ ಅದನ್ನು ನೀರನ್ನೆಲ್ಲ ಸೋಸ್ಕೊಳ್ಳೋಣ. ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ತುಂಬ ನುಣ್ಣಗೆ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ತರ್ತರಿಯಾಗಿರಲಿ. ಹಲ್ವಾ ಒಂಚೂರು ತರ್ತರಿಯಾಗಿದ್ದರೆ ಚೆನ್ನಾಗಾಗತ್ತೆ. ಫುಲ್ಲು ಮೆತ್ತಗೆ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ. ಈಗ ಇದನ್ನೊಂದು ಬೌಲ್ಗೆ ಹಾಕಿ ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ. ನಂತರ ನಾನಿಲ್ಲಿ ಒಂದು ಸಕ್ಕರೆ ಮತ್ತು ನೀರು ಹಾಕಿ ಸಕ್ಕರೆ ನೀರನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1.5 ಕಪ್ನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಹಾಗೆ 2 ಕಪ್ನಷ್ಟು ನೀರು ಹಾಕಿ ಇದನ್ನು ಕುದಿಯೋದಕ್ಕೆ ಇಡ್ತಾಯಿದ್ದೀನಿ. ಹಾಗೆ ಪಕ್ಕದಲ್ಲಿ ಇನ್ನೊಂದು ಬಾಣಲಿಗೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1-2 ಟೇಬಲ್ ಸ್ಪೂನ್ನಷ್ಟು ಕಟ್ ಮಾಡಿರೋವಂಥ ಬಾದಾಮಿ ಮತ್ತು 2 ಟೇಬಲ್ ಸ್ಪೂನ್ನಷ್ಟು ಗೋಡಂಬಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದನ್ನು ಒಂದು ಬೌಲ್ಗೆ ತೆಗೆದಿಟ್ಕೋಬೇಕು. ಈಗ ನಾನು ಇದೇ ತುಪ್ಪಕ್ಕೆ 1 ಸ್ಪೂನ್ನಷ್ಟು ಚಿರೋಟಿ ರವೆ ಹಾಗೆ 1 ಸ್ಪೂನ್ನಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ತುಪ್ಪದಲ್ಲಿ. ಚೆನ್ನಾಗಿ ಫ್ರೈ ಆದಮೇಲೆ ಈಗ ನಾವು ಆಗಲೇ ಕಡ್ದಿಟ್ಟಿದ್ವಲ್ಲ ಹೆಸರು ಬೇಳೆನ, ಅದನ್ನು ಹಾಕ್ಕೊಂಡು ಬೇಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಬೇಗನೆ ಗಟ್ಟಿಯಾಗಿಬಿಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಒಂದೊಂದೇ ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ತುಪ್ಪದಲ್ಲೇ. ಈಗ ನೋಡಿ, ಸ್ವಲ್ಪ ಚೆನ್ನಾಗಿ ಒಂದು 1/4 ಭಾಗದಷ್ಟು ಬೆಂದಿದೆ. ಈಗ ಇದಕ್ಕೆ ಮತ್ತೆ 1 ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಈಗ ನಾನು 1 ಕಪ್ಪು ಹಾಲಿಗೆ 1-2 ಚಿಟಿಕೆಯಷ್ಟು ಕೇಸರಿನ ಹಾಕಿಬಿಟ್ಟು ಒಂದು ಅರ್ಧ ಗಂಟೆ ಇಟ್ಟಿದ್ದೆ ಪಕ್ಕಕ್ಕೆ. ಅದನ್ನು ಹಾಕ್ಕೊಂಡು ಸ್ವಲ್ಪನೇ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಗಂಟಿಲ್ಲದೆ ಇರೋ ರೀತಿ. ನೋಡಿ, ಈಗ ಫುಲ್ಲು ಹೀರ್ಕೊಂಡಿದೆ. ಈಗ ನಾವು ಆಗಲೇ ಸಕ್ಕರೆ ಮತ್ತು ನೀರು ಹಾಕಿ ಬಿಸಿ ಮಾಡಿಟ್ಟಿದ್ವಲ್ಲ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಮೊದಲಿಗೆ ಒಂದು ಅರ್ಧದಷ್ಟು ಹಾಕ್ಕೊಂಡಿದ್ದೀನಿ. ಇದು ಫುಲ್ಲು ಮಿಕ್ಸ್ ಆದಮೇಲೆ ಮತ್ತೆ ಉಳಿದಿದ್ದ ಅರ್ಧದಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲೇ ಈಗ ಚೆನ್ನಾಗಿ ಹೆಸರುಬೇಳೆ ಬೇಯುತ್ತೆ. ನೋಡಿ, ನೀರಾಗಿದೆ. ಈಗ ಇದರಲ್ಲೇ ಚೆನ್ನಾಗಿ ಇದು ಗಟ್ಟಿ ಆಗೋಷ್ಟು ಹೊತ್ತು ಚೆನ್ನಾಗಿ ಇದನ್ನು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ಇದು ಗಟ್ಟಿ ಆಗೋವರೆಗೂ ಇದನ್ನು ತಳ ಬಿಡುತ್ತೆ ಅಲ್ಲಿವರೆಗೂ. ನೋಡಿ, ಈಗ ಹದ ತಳ ಬಿಡ್ತಾ ಇದೆ. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಇದನ್ನು ಹಾಕ್ಕೊಂಡು ತುಪ್ಪ ಹಾಕಿ ಬೇಯಿಸಬೇಕು. ಈಗ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಗೆ ಆಗಲೇ ಹುರಿದಿಟ್ಟಿರೋವಂಥ ಗೋಡಂಬಿ ಮತ್ತು ಬಾದಾಮಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಕೊನೆಗೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡ್ರೆ ಹೆಸರು ಬೇಳೆದ ಹಲ್ವಾ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಹೆಸರು ಬೇಳೆ ಪಾಯಸ ಎಲ್ಲ ಮಾಡಿರ್ತೀರ, ಈ ಥರ ಹಲ್ವಾ ಒಂದು ಸಲ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.